ಕೆಲವೊಬ್ಬರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಮನೆ ಕಟ್ಟಿರ್ತಾರೆ, ಅದರಲ್ಲಿ ಅಡುಗೆ ಮನೆ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡಿರ್ತಾರೆ. ಆಲ್ರೆಡಿ ಹೇಳ್ತಾ ಇದೆ, ತುಲಾರಾಶಿಗೆ ಅಧಿಪತಿ ಶುಕ್ರ ಆಗಿರ್ತಾರೆ. ಸೊ ತುಲಾರಾಶಿಯವ್ರಿಗೆ ಯಾವಾಗ ಅಡುಗೆ ಮನೆ ಅಂದಾಗ ಅಲ್ಲಿ ಶುಕ್ರನ ಒಂದು ಸ್ಥಾನ ಆಗಿರುತ್ತೆ. ಅಡುಗೆ ಮನೆ ಯಾವಾಗ ದೊಡ್ಡದಾಗಿರ್ತಾರೆ, ಅಲ್ಲಿ ಗಾಳಿ ಬೆಳಕು ಇರೋದಿಲ್ಲ. ತುಂಬ ದೊಡ್ಡ ಅಡುಗೆ ಮನೆ ಮಾಡಿದಾಗ ಆ ಮನೆಯ ಯಜಮಾನನಿಗೆ ಕಾಯಿಲೆ ಆಗಿರ್ಬೋದು, ಅಥವಾ ಲಾಸ್ ಆಗಿರ್ಬೋದು, ಅಥವಾ ಆ ಮನೆಯ ಯಜಮಾನನ ಕಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಆಗ್ತಾ ಇರುತ್ತೆ. ಮನೆಯಲ್ಲಿ ಕೋರ್ಟು ಕೇಸು ಜಗಳ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಅಡುಗೆ ಮನೆಯನ್ನು ನೋಡಿ ನೀವು ವಾಸ್ತು ಅಕಸ್ಮಾತ್ ದೊಡ್ಡದಾಗಿದ್ದರೆ ಅದನ್ನು ನಮಗೆ ಫೋಟೋ ಮುಖಾಂತರನೋ ವಿಡಿಯೋ ಮುಖಾಂತರನೋ ಕಳಿಸಿದ್ರೆ ಅದಕ್ಕೆ ಹೇಗೆ ಬೇಕು, ಅದಕ್ಕೇನು ಸೊಲ್ಯೂಷನ್. ಯಾಕಂದರೆ ಕಟ್ಟಿರೋ ಮನೆ ಯಾರು ಹೊಡೆದಾಕೋಕ್ಕಾಗಲ್ಲ. ಸಾವಿರ ಅಲ್ಲ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಈಗಿನ ಒಂದು ಜನ್ರೇಷನಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತೀರ. ಹಾಗಾಗಿ ಕಟ್ಟಿರೋ ಮನೆ ನಿಮ್ಮ ಒಡಿದಿರನೇ, ಅಂದರೆ ಯಾವುದೇ ಒಂದು ಇದು ಮಾಡ್ದಿರನೇ ಎಷ್ಟು ಬೇಕೋ ಅಷ್ಟು, ನಮ್ಗೆ ಎಷ್ಟು ಪ್ರಯತ್ನನೋ ಅಷ್ಟು ಪ್ರಯತ್ನದಲ್ಲಿ ನಿಮ್ಮ ಮನೆಯ ವಾಸ್ತುವನ್ನು ಕೂಡ ಮಾಡಿಕೊಡ್ತಾ ಹೋಗ್ತೇವೆ. ಹಾಗಾಗಿ ನಿಮ್ಮ ಮನೆಯ ಒಂದು ಫೋಟೋ ವಿಡಿಯೋನ ಕಳಿಸಿದ್ರೆ ವಾಸ್ತುಗೋಸ್ಕರ ಅಲ್ಲಿ ಏನು ಬೇಕು ಅನ್ನೋದು ಆನ್ಲೈನ್ ಮುಖಾಂತರನೂ ಹೇಳ್ತೀವಿ, ವಿಡಿಯೋ ಕಾಲ್ ಮುಖಾಂತರನೂ ಹೇಳ್ತೀವಿ. ಅದೇ ರೀತಿ ನಮ್ಮ ಸಂಸ್ಥೆಗೆ ಬಂದರೂ ಕೂಡ ಅಲ್ಲಿ ಏನು ಬೇಕು, ಮನೇಲಿ ಏನು ನಡೀತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನಿಮ್ಮ ಮನೆಯ ವಾಸ್ತು ಪರಿಹಾರ ಇದು. ಜೊತೆಗೆ ಅಡುಗೆ ಮನೆ ಹೇಳಿದೆ, ಶುಕ್ರ ವಾಸಿಸುವಂಥ ಸ್ಥಳ ಅದಾಗಿರೋದ್ರಿಂದ ತುಂಬ ಜನಕ್ಕೆ ಮನೆಯಲ್ಲಿ ತುಂಬ ಕಿರಿಕಿರಿ ಪ್ರಾಬ್ಲಮ್ ಆಗೋದೆ ಈ ಅಡುಗೆ ಮನೆಯಿಂದ. ಜೊತೆಗೆ ನೋಡಿ, ಈ ಅಡುಗೆ ಮನೆ ಪಕ್ಕದಲ್ಲಿ, ಯಾಕಂದರೆ ಕೆಲವರೆಲ್ಲ ಬಾಡಿಗೆ ಮನೇಲಿ ಇರ್ತಾರೆ, ಕೆಲವರು ಸ್ವಂತ ಮನೆ ಮಾಡ್ಕೊಂಡಿರ್ತಾರೆ. ಕೆಲವರು ಈ ಜಾಗದ ಅಭಾವದಿಂದ ಇಲ್ಲ ಬೇರೆ ಬೇರೆ ವಿಷಯಗಳಿಂದ ಏನು ಮಾಡ್ತಾರೆ, ಈ ಅಡುಗೆ ಮನೇಲಿ ಏನು ನಾವು ಪಾತ್ರೆಗಳನ್ನ ತೊಳಿತೀವಿ, ಸಿಂಕ್, ಪಾತ್ರೆ ತೊಳೆಯೋ ಜಾಗ ಆಗಿರ್ಬೋದು, ಅಲ್ಲಿ ಪ್ಲೇಟ್ಸು, ತಟ್ಟೆ, ಕೈ ತೊಳೆಯೋ ಜಾಗ ಆಗಿರ್ಬೋದು, ಇಂಥ ಜಾಗದಲ್ಲಿ ಅಟ್ಯಾಚ್ ಮಾಡಿ ದೇವ್ರ ಮನೆ ಕಟ್ಟಿರ್ತಾರೆ. ತುಂಬ ಮನೆಗಳಲ್ಲಿ ನಾನು ಇದನ್ನು ನೋಡ್ತಾನೂ ಇದ್ದೀನಿ. ಅದು ನಿಮ್ಮ ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು. ಯಾರ ಮನೇಲಿ ಅಡುಗೆ ಮನೆ ಪಕ್ಕದಲ್ಲಿ ಅಟ್ಯಾಚ್ ಆಗಿ ದೇವ್ರ ಮನೆ ಇರುತ್ತೆ, ಅದರಲ್ಲೂ ಏನು ನೀವು ಕೈ ತೊಳ್ಕೊಳ್ತೀರಾ, ಪಾತ್ರೆ ತೊಳಿತೀರಾ, ನೀವೇನಲ್ಲಿ ಮುಸ್ರೆ ಎಂಜಿಲ್ನ ಎಲ್ಲಿ ಹಾಕ್ತೀರಾ, ಅದಕ್ಕೆ ಅಟ್ಯಾಚ್ ಆಗಿ ಎಲ್ಲಿ ದೇವ್ರ ಮನೆ ಇರುತ್ತೋ ಅವ್ರ ಮನೇಲಿ ಕಷ್ಟ ತಪ್ಪಿದ್ದಲ್ಲ. ಅವ್ರ ಮನೇಲಿ ಯಾವತ್ತೂ ದುಡ್ಡು ನಿಲ್ಲಲ್ಲ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಮನೆ ಹಿರಿಯರು ಇರ್ತಾರಲ್ಲ, ಅವ್ರಿಗೆ ಅತಿ ಹೆಚ್ಚು ಅನಾರೋಗ್ಯ. ಈ ಅನಾರೋಗ್ಯದಿಂದ ಅತಿ ಹೆಚ್ಚು ಹಾಸ್ಪಿಟಲ್ಗೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ನೀವೇನೇ ಸಂಪಾದನೆ ಮಾಡಿದರೂ ಅದೆಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ. ಅದೆಲ್ಲ ತೊಗೊಂಡೋಗಿ ನೀವು ಎಲ್ಲಿ ಕಟ್ಟಬೇಕು, ಮೆಡಿಕಲ್ ಸ್ಟೋರಲ್ಲಿ ಮತ್ತು ಹಾಸ್ಪಿಟ್ಲಲ್ಲಿ ಕಟ್ಟಬೇಕಾಗತ್ತೆ. ಸೊ ಇದಕ್ಕೆ ಪರಿಹಾರ ಕೂಡ ನಾವು ಕೊಡ್ತೀವಿ. ಅದನ್ನು ನಾನು ಇವಾಗ ಹೇಳಿದೆ, ನೀವು ವಿಡಿಯೋ ಮಾಡ್ಬೋದು, ಅಥವಾ ನಿಮ್ಮ ಮನೆಯ ವಾಸ್ತು ನೋಡಿಕೊಂಡು ಫೋಟೋ ಮಾಡಿ ವಿಡಿಯೋ ಮಾಡಿ ನಮಗೆ ಕಳಿಸ್ಬೋದು. ವಾಸ್ತು ಪ್ರೆಡಿಕ್ಷನ್ ಕೂಡ ತೊಗೊಳ್ಬೋದು. ಸೊ ಯಾರ ಮನೇಲಿ ಇವಾಗ ನೋಡ್ಕೊಳ್ಳಿ, ನಿಮ್ಮ ಮನೇಲಿ ನೀವು ನೋಡ್ಕೊಳ್ಳಿ, ಅಡುಗೆ ಮನೆ ಪಕ್ಕದಲ್ಲಿ ದೇವ್ರ ಮನೆ, ಅಡುಗೆ ಮನೆ ಪಕ್ಕ ದೇವ್ರ ಮನೆ ಎಲ್ಲಿ ಇರುತ್ತೋ ಎಲ್ಲಿ ಒಂದೇ ಗೋಡೆಯಲ್ಲಿ ದೇವ್ರ ಮನೆ. ಯಾಕಂದರೆ ಈಗೆಲ್ಲ ಅಪಾರ್ಟ್ಮೆಂಟ್ಸ್ ಕಟ್ತಾರೆ, ಅಪಾರ್ಟ್ಮೆಂಟ್ಸ್ಗಳಲ್ಲೆಲ್ಲ ಯಾವುದೇ ಶೇಪ್ಸ್ ಇರೋದಿಲ್ಲ, ಯಾವುದೇ ವಾಸ್ತು ಇರೋದಿಲ್ಲ, ಕವರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಹೌದು. ಯಾಕಂದರೆ ಇವಾಗ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು 5 ಮನೆ ಬರಬೇಕು ಅಂದರೆ 5 ಮನೆ ಯಾವುದೋ ಒಂದು ಮೂಲೆ ಏನಿರಬೇಕು ಮನೆಯಲ್ಲಿ, ಮುಖ್ಯವಾಗಿ ಒಂದು ಅಡುಗೆ ಮನೆ ಇರಬೇಕು, ಒಂದು ದೇವ್ರ ಮನೆ ಇರಬೇಕು, 2 ಬಚ್ಚಲ ಮನೆ ಇರಬೇಕು, 2 ಬೆಡ್ರೂಮ್ ಇರಬೇಕು, ಒಂದು ಲಿವಿಂಗಲ್ಲಿ ಒಂದು ಬಾಲ್ಕನಿ ಕೂಡ ಅದರಲ್ಲೇ ಬಂದ್ಬಿಡಬೇಕು. ಈ ರೀತಿ ಆಗಿ ಅಪಾರ್ಟ್ಮೆಂಟ್ಸ್ನ ಕಟ್ತಿದ್ದಾರೆ. ಯಾರೆಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಇದ್ದೀರಿ, ಹೋಗ್ತೀರಿ, ಅವರು ಸ್ವಲ್ಪ ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ, ವಾಸ್ತು ನೋಡ್ಕೊಳ್ಳಿ. ಅಪಾರ್ಟ್ಮೆಂಟ್ಸ್ಗಳಲ್ಲಾಗಿರ್ಬೋದು ಅಥವಾ ಬಾಡಿಗೆ ಮನೆ, ತುಂಬ ಜಾಗ ವೇಸ್ಟ್ ಮಾಡ್ದಿರಾ ಚಿಕ್ಕದಾಗಿ ಮನೆಗಳು ಕಟ್ಟು ಬಾಡಿಗೆ ಪರ್ಸ್ಗೆ ಕೊಡ್ತಾರೆ. ಅಲ್ಲೂ ಕೂಡ ಅಷ್ಟೇ, ಎಲ್ಲೂ ಜಾಗವನ್ನು ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡಬಾರ್ದು ಅಂತಂದರೆ, ವೇಸ್ಟ್ ಮಾಡದೇ ಇರೋಕ್ಕೋಸ್ಕರ ಎಲ್ಲಿ ಏನು ಬೇಕೋ ಅದನ್ನು ಕಟ್ಟಿರಲ್ಲ. ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಲ್ಲಿ ಯಾವುದೋ ಒಂದೊಂದು ಹಾಕ್ಬಿಟ್ಟು ಕಟ್ಟಿರ್ತಾರೆ.